ಇನ್ನು ಇಂದ್ರಜಿತ್ ಲಂಕೇಶ್ ಏನಿಲ್ಲ ಅಂತಲೇ ಹೇಳ್ಬೋದು. ಆಗ ನಿಜಕ್ಕೂ ಆಗಿರೋದೇನೋ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಕೊಡಿ. ಮೋನಾಲಿಸಾ ನನ್ನ ಪ್ರತಿಯೊಬ್ಬರು ಹೀಗೆ ಸಾಕಷ್ಟು ಸೂಪರ್ ಡೂಪರ್ ಹಿಟ್ಗಳನ್ನು ಕೊಟ್ಟಂಥ ಇಂದ್ರಜಿತ್ ಲಂಕೇಶ್ ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಹೌದು, ಹಾಗಾದರೆ ಈ ಇಂದ್ರಜಿತ್ ಲಂಕೇಶ್ ಆಗಿದ್ದು ಏನಂತ ಬಂದರೆ, ಇಂದ್ರಜಿತ್ ಲಂಕೇಶ್ ಅವರು ಈ ಹಿಂದೆ ಮಜಾ ಟಾಕೀಸ್ನಲ್ಲಿ ಸುಮಾರು 600ಕ್ಕೂ ಅಧಿಕ ಎಪಿಸೋಡ್ಗಳು ಅಂತಂದರೆ ಸುಮಾರು 7 ವರ್ಷಗಳಕ್ಕೂ ಅಧಿಕ ಕಾಲ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮ ಒಬ್ಬರು ಕೇಳಿದಂಥ ಪ್ರಶ್ನೆಗೆ ಈಗ ಇಂದ್ರಜಿತ್ ಲಂಕೇಶ್ ಅವರು ಉತ್ತರ ಕೊಟ್ಟಿದ್ದಾರೆ. ಈ ಬಾರಿ ಮಜಾ ಟಾಕೀಸ್ನಲ್ಲಿ ನೀವು ಕಾಣ್ತಿಲ್ವಲ್ಲ, ಈ ಬಾರಿ ಮಜಾ ಟಾಕೀಸ್ಗೆ ನೀವು ಬರ್ತೀರಾ ಅಂತ ತುಂಬ ಜನ ಕಾಯ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಅಂತ ಕೇಳಿದ್ದಕ್ಕೆ, ಇಲ್ಲ, ನಾನು ಈ ಬಾರಿ ಮಜಾ ಟಾಕೀಸ್ಗೆ ಬರೋದಿಲ್ಲ. ನನ್ನ ಮಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾನೆ, ಹಾಗೆ ನಾನು ಕೂಡ ಒಂದು ದೊಡ್ಡ ಸಿನಿಮಾವನ್ನು ಮಾಡ್ತಿದ್ದೇನೆ. ಇದೇ ಕಾರಣಕ್ಕಾಗಿ ಸಮಯ ಸಾಲೋದಿಲ್ಲ, ಈ ಕಾರಣಕ್ಕಾಗಿ ನಾನು ಬರೋಕ್ಕೆ ಸಾಧ್ಯ ಇಲ್ಲ, ನೇರವಾಗಿ ಹೇಳಿದ್ದೇನೆ ಸುಜನ್ಗೆ. ನಂಗೆ ಒಳ್ಳೆ ಬ್ರೇಕ್ ಕೊಟ್ಟಂಥ ಒಂದು ಶೋ ಅಂತಲೂ ಕೂಡ ಹೇಳ್ಬೋದು. TRP ನಂಬರ್ 1 ಸ್ಥಾನ ಶೋ ಅಂತಲೇ ಹೇಳ್ಬೋದು. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ವರಲಕ್ಷ್ಮಿ ಪಾತ್ರ ಮಾಡ್ತಾರೆ ಅಪರ್ಣ ಅವರು ಕೂಡ ಇನ್ನಿಲ್ಲ. ಇನ್ನು ಅದೇ ಸಮಯ ಶ್ವೇತಾ ಚೆಂಗಪ್ಪನೂ ಕೂಡ ಇಲ್ಲ, ಮತ್ತು ಮಂಡ್ಯ ರಮೇಶ್ ಅವರು ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಶೋ ಎಷ್ಟು ಮಟ್ಟಿಗೆ ಹಿಟ್ಟಾಗುತ್ತೆ ಇಲ್ಲೋ ನಂಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ಕೂಡ ಬರೋದಿಲ್ಲ ಅಂತೇಳಿ ಈ ಮೂಲಕ ಏನಿಲ್ಲ